ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾರ್ಯವೈಖರಿ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಕಲಬುರಗಿಯಲ್ಲಿ ಜಿಲ್ಲಾ ಬಿಜೆಪಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಮಾಡ್ತಿಲ್ಲ ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಗಂಗಾ ಕಲ್ಯಾಣಕ್ಕೆ ಅನುದಾನ ಕೊಡ್ತಿಲ್ಲ, ಒಬ್ಬರ ದಲಿತರಿಗೆ ಕೂಡ ಭೂ ಒಡೆತನದಡಿ ಜಮೀನು ನೀಡಿಲ್ಲ, ವಸತಿ ಶಾಲೆಗಳು ಸೇರಿ ಯಾವುದೇ ರೀತಿಯ ಅಭಿವೃದ್ಧಿಗಳು ಕೂಡ ನಡೆಯುತ್ತಿಲ್ಲ. ಅಲ್ಲದೆ ದಲಿತರ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರವು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರುದ್ಧ ಬಿಜೆಪಿ ಜನಾಭಿಪ್ರಾಯ ಮೂಡಿಸಲು ತೀರ್ಮಾನಿಸಿದ್ದು 14 ತಂಡಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಜನತೆಗೆ ಕೈ ಸರ್ಕಾರದ ದುರಾಡಳಿತ ಕುರಿತು ಜನಾಭಿಪ್ರಾಯ ಮೂಡಿಸಲಾಗುತ್ತೆ ಅಂತ ತೆಲ್ಕೂರ್ ಹೇಳಿದರು. ಅಲ್ಲದೆ ಅಧಿವೇಶನದಲ್ಲಿ ಆರ್ಸಿ ಕಲಂ ತಿದ್ದುಪಡಿ ಮಾಡಲು ಬಿಜೆಪಿ ಒತ್ತಾಯ ಮಾಡುತ್ತೆ, ಜೊತೆಗೆ ಗ್ಯಾರಂಟಿಗೆ ಬಳಸಿಕೊಂಡಿರುವ ಎಸ್ಸಿಪಿ ಟಿಎಸ್ಪಿ ಮೀಸಲಿಟ್ಟ ಹಣವನ್ನ ವಾಪಸ್ ಕೊಡುವಂತೆ ಒತ್ತಾಯ ಮಾಡೋದಾಗಿ ಮಾಜಿ ಶಾಸಕ ತೆಲ್ಕೂರ್ ಹೇಳಿದರು. ಇನ್ನು ಗೋವಿಂದ್ ಕಾರಜೋಳ್ ನೇತೃತ್ವದಲ್ಲಿ ಮಾರ್ಚ್ 2ರಂದು ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಕೂಡ ಹೇಳಿದ್ದಾರೆ. ಸುಮಾರು 23, 24 ಮತ್ತು 24, 25 ರಲ್ಲಿ ದಲಿತರು ಮತ್ತು ವಿಶೇಷ ಪಂಗಡಗಳಿಗಾಗಿ ಮೀಸಲಿಟ್ಟಂಥ ಎಸ್ಸಿಪಿ ಮತ್ತು ಟಿಎಸ್ಪಿನಲ್ಲಿ ಸುಮಾರು 25,426.68 ಕೋಟಿ ರೂಪಾಯಿಗಳನ್ನು ಅವರ ದಲಿತರ ವಿಶೇಷವಾದಂಥ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಇವತ್ತು ದಲಿತರಿಗೆ ಉತ್ತರವನ್ನು ಹೇಳಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರತಿ ಸಲ ಬೆನ್ನು ತಪ್ಪಿಕೊಳ್ಳುವಂಥ ಕಾಂಗ್ರೆಸ್ ದಲಿತರಿಗೆ ಈ ರೀತಿಯ ಮೋಸವನ್ನು ಮಾಡುವುದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಇವತ್ತು ವಿಶೇಷವಾಗಿ UPA ಸರ್ಕಾರ ಇದ್ದಾಗ ಒಟ್ಟು ಬಜೆಟ್ನಲ್ಲಿ 11.5% ಎಸ್ಸಿಪಿ ಟಿಎಸ್ಪಿಗೆ ಹಣವನ್ನು ಹಿಂದಿನ UPA ಸರ್ಕಾರ ಇಟ್ಟಿದ್ರೆ, ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಎಸ್ಸಿ ಮತ್ತು ಟಿಎಸ್ಪಿಗಾಗಿ ಸುಮಾರು 18.88% ಹಣವನ್ನು ಇವತ್ತು ಖರ್ಚು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಆದರೆ ಸದಾ ಕಾಂಗ್ರೆಸ್ಸು ದಲಿತರು ಹೆಸರು ಹೇಳಿಕೊಂಡು ಅದನ್ನು ಕೇವಲ ಮತ ರಾಜಕಾರಣಕ್ಕೆ ಮಾತ್ರ ಮೀಸಲಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ನಡೆಯನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸ್ತದೆ. ಇವತ್ತು ದಲಿತರ ಓಣಿಗಳಿರ್ಬೋದು, ಗೊಲ್ಲರ ಹಟ್ಟಿಗಳಿರ್ಬೋದು, ಅವರ ಶಿಕ್ಷಣ ಇರ್ಬೋದು, ಕುಡಿಯೋ ನೀರಿರ್ಬೋದು, ರಸ್ತೆಗಳ ಸಂಪರ್ಕಕ್ಕಾಗಿ ಮೀಸಲಿಡಬೇಕಾದಂಥ ಒಂದು ದಲಿತರಿಗೋಸ್ಕರ ಮೀಸಲಿದ್ದಂಥ ಹಣವನ್ನು ಇವತ್ತು ಶಕ್ತಿ ಯೋಜನೆಗಾಗಿರ್ಬೋದು, ಗ್ಯಾರಂಟಿ ಯೋಜನೆಗಳು, ನಾನಾ ರೀತಿಯ ಗ್ಯಾರಂಟಿ ಯೋಜನೆಗಳಿಗೆ ಆ ಹಣವನ್ನು ಕಾಂಗ್ರೆಸ್ ಸರ್ಕಾರ ಖರ್ಚು ಮಾಡಿದ್ರು. ನಾನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮುಖಂಡರಿಗೆ ಕೇಳ್ತೇನೆ, ಯಾವ ಒಂದು ಮಾನದಂಡ ಇಟ್ಕೊಂಡು ದಲಿತರಿಗೋಸ್ಕರ ಉಪಯೋಗಿಸಬೇಕಾದಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾ ಇದ್ದಾರೆ? ಅದಕ್ಕೆ ನೀವು ಇವತ್ತು ಪ್ರಶ್ನೆಯನ್ನು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾನು ಕೇಳಬೇಕಾಗಿದೆ. ಹಾಗೆ ಈಗ ವ್ಯವಸ್ಥಿತವಾಗಿ ಈ ವರ್ಷ ಕೂಡ ಏನು ಬಜೆಟನ್ನು ಮಂಡನೆ ಮಾಡೋರಿದ್ದಾರೆ, ಅದರಲ್ಲಿ 15,000 ಕೋಟಿ ರೂಪಾಯಿಗಳನ್ನು ದಲಿತರಿಗೋಸ್ಕರ ಮೀಸಲಿಟ್ಟಿದ್ದೀವಿ ಅನ್ನುವಂಥ ಹಣವನ್ನು ಗ್ಯಾರಂಟಿಗೋಸ್ಕರ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. 24-25ನೇ ಸಾಲಿಗೆ ಎಸ್ಸಿಪಿ ಟಿಎಸ್ಪಿಗೋಸ್ಕರ ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಹಣ 39,914 ಕೋಟಿ ರೂಪಾಯಿ. ಮತ್ತೊಮ್ಮೆ ಹೇಳ್ತೇನೆ, ಎಸ್ಸಿಪಿಗೋಸ್ಕರ 28,329 ಕೋಟಿ, ಟಿಎಸ್ಪಿನಲ್ಲಿ 11,585 ಕೋಟಿ. ಒಟ್ಟು 24-25ನೇ ಸಾಲಿನಲ್ಲಿ 39,914 ಕೋಟಿ ರೂಪಾಯಿ 24-25ರ ಬಜೆಟ್ನಲ್ಲಿ ಮೀಸಲಿಟ್ಟಿದ್ರೆ, ಇಲ್ಲಿಯವರೆಗೂ
ಅದು ಖರ್ಚಾಗಿದ್ದು ಎಷ್ಟು ಅಂತ ಕೇಳಿದ್ರೆ 20,404 ಕೋಟಿ ರೂಪಾಯಿ. ಇದರಲ್ಲಿ ಗ್ಯಾರಂಟಿ ಹಣ ಕೂಡ ಸೇರ್ಕೊಂಡಿದೆ. ಅಂದ್ರೆ 39,000 ಕೋಟಿ ಹಣ ಮೀಸಲಿಟ್ಟಿದೆ. ಈ 11 ತಿಂಗಳಲ್ಲಿ ಖರ್ಚಾಗಿದ್ದು 20,400 ಕೋಟಿ. ಅಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಲು ಇಷ್ಟಪಡ್ತೇನೆ, ಈ ಒಂದು ತಿಂಗಳಲ್ಲಿ ಇನ್ನು ಉಳಿದಂತ 19,000 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ನಿಮ್ಮ ದಲಿತರ ಬಗ್ಗೆ ನಿಮ್ಮ ಕಾಳಜಿ ಏನು? ಮಾನ್ಯ ಖರ್ಗೆ ಅವರು ಎಲ್ಲದರ ಬಗ್ಗೆ ಮಾತಾಡ್ತಾರೆ, ಅವ್ರು ಯಾಕೆ ಇವತ್ತು ತುಟಿ ಬಿಚ್ಚುತ್ತಾ ಇಲ್ಲ? ದಲಿತರ ಉದ್ಧಾರಕ ಅಂತ ಹೇಳ್ಕೊಳ್ಳುವಂತ ಖರ್ಗೆ ಅವರಲ್ಲಿ ನನ್ನ ಪ್ರಶ್ನೆ ಇದೆ, ನೀವು ಯಾಕೆ ಇಲ್ಲಿವರೆಗೂ ಖರ್ಚಾಗದೆ ಇರುವಂತ 19,000 ಕೋಟಿ, ಇನ್ನು ಮಾರ್ಚ್ 1 ತಿಂಗಳು ಉಳಿದಿದೆ, ಈ 1 ತಿಂಗಳಲ್ಲಿ ನೀವು ಎತ್ತಾಗ್ತಿರೋ ಅದನ್ನು ಕಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ನಾನು ಅವ್ರಿಗೆ ಕೇಳ್ತೇನೆ. ಮತ್ತು ಈ 2 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 25,400